ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸರ್ವರಿಗೂ ನ್ಯಾಯ ಎಂಬುದು ಭಾರತದ ಕಾನೂನು ಸೇವೆಗಳ ಧ್ಯೇಯವಾಗಿದೆ. ಯಾವೊಬ್ಬ ಪ್ರಜೆಯು ತನ್ನ ಆರ್ಥಿಕ ಅಥವಾ ಇತರ ದೌರ್ಬಲ್ಯಗಳ ಕಾರಣಗಳಿಂದಾಗಿ ನ್ಯಾಯ ಪಡೆಯುವುದರಿಂದ ವಂಚಿತನಾಗಬಾರದೆಂದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ಒದಗಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವುದು ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ಈ ಜುಲೈ ತಿಂಗಳಲ್ಲಿ 12ನೇ ತಾರೀಕಿಗೆ ಈ ಮತ್ತೊಮ್ಮೆ ನಾವು ಲೋಕದಲ್ಲಿ ಹಮ್ಮಿಕೊಂಡಿದ್ದೇವೆ. ಲೋಕದಳ ಅಥವಾ ಜನತಾ ನ್ಯಾಯಾಲಯದ ಮೂಲ ಉದ್ದೇಶವೇನೆಂದರೆ, ಪಕ್ಷಗಾರರು ರಾಜ್ಯ ಅಥವಾ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಸುಲಭವಾಗಿ ಮತ್ತು ಶೀಘ್ರವಾಗಿ ಯಾವುದೇ ಶುಲ್ಕವಿಲ್ಲದೆ ಇತ್ಯರ್ಥಪಡಿಸಿಕೊಳ್ಳಬಹುದು. ಇದರಿಂದ ಪಕ್ಷಗಾರರ ಮಧ್ಯದಲ್ಲಿರುವ ವೈಮನಸ್ಸು ಕಡಿಮೆಯಾಗಿ ಸೌಹಾರ್ದತೆ ಹೆಚ್ಚಾಗುತ್ತದೆ. ಇದರಿಂದ ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿ ನ್ಯಾಯಾಧೀಶರು ಹೆಚ್ಚು ಅವಶ್ಯಕತೆ, ಕಾನೂನು ಸಂಕೀರ್ಣತೆ ಇರುವಂಥ ಪ್ರಕರಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ನ್ಯಾಯಾಲಯಗಳಲ್ಲಿ ಚಾಲ್ತಿ ಇರುವಂಥ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಸಾಧ್ಯವಾಗುತ್ತೆ. ಕಳೆದ ಮಾರ್ಚ್ 8ರಂದು ನಮ್ಮ ಈ ಜಿಲ್ಲೆಯಲ್ಲಿ ಲೋಕ ಅದಾಲತನ್ನು ನಡೆಸಿರ್ತೇವೆ. ನ್ಯಾಯಾಲಯದಲ್ಲಿ ಸುಮಾರು 1,01,909 ಪ್ರಕರಣಗಳಲ್ಲಿ 11,780 ತನಿಖೆಗೆ ಬಾಕಿ ಇರುವಂಥ ಪ್ರಕರಣಗಳು ಮತ್ತು 63,852 ವ್ಯಾಜ್ಯ ಪೂರ್ವ ಪ್ರಕರಣಗಳು, ಅಂದರೆ ಒಟ್ಟು 75,632 ಪ್ರಕರಣಗಳು ರಾಜಿಯಾಗಿದೆ. ಸರ್ವರಿಗೂ ನ್ಯಾಯ ಎಂಬುದು ಭಾರತದ ಕಾನೂನು ಸೇವೆಗಳ ಧ್ಯೇಯವಾಗಿದೆ. ಯಾವೊಬ್ಬ ಪ್ರಜೆಯು ತನ್ನ ಆರ್ಥಿಕ ಅಥವಾ ಇತರ ದೌರ್ಬಲ್ಯಗಳ ಕಾರಣಗಳಿಂದಾಗಿ ನ್ಯಾಯ ಪಡೆಯುವುದರಿಂದ ವಂಚಿತನಾಗಬಾರದೆಂದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ಒದಗಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವುದು ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ಈ ಜುಲೈ ತಿಂಗಳಲ್ಲಿ 12ನೇ ತಾರೀಕಿಗೆ ಈ ಮತ್ತೊಮ್ಮೆ ನಾವು ಲೋಕದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಳೆದ ಬಾರಿ ಈ ರಾಜಿ ಮಾಡಬಹುದಂಥ ಕ್ರಿಮಿನಲ್ ಪ್ರಕರಣ ಸುಮಾರು 160 ರಾಜಿಯಾಗಿದೆ. ಆಮೇಲೆ ಈ NI ಪ್ರಕರಣಗಳು 138, ಚೆಕ್ ಬೌನ್ಸ್ ಕೇಸುಗಳು 158, ಆಮೇಲೆ ದಾಂಪತ್ಯ ಪ್ರಕರಣಗಳು 22, ಅದರಲ್ಲಿ 17 ಪ್ರಕರಣಗಳಲ್ಲಿ ಗಂಡ ಹೆಂಡತಿ ರಾಜಿ ಹಾಕಿಕೊಂಡು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೋಗಿದ್ದಾರೆ. ಸುಮಾರು 182 ವಿಭಾಗದ ಕೇಸುಗಳು, ಅಂದರೆ ಪಾರ್ಟಿಷನ್ ಸೂಟ್ಸು 182 ರಾಜಿಯಾಗಿವೆ. ಸೊ ಈ ಸಲ ಏನು ಮಾಡಿದ್ದೇವೆ ಅಂದರೆ, ನಮ್ಮಲ್ಲಿ ಸಾಕಷ್ಟು ನ್ಯಾಯಾಧೀಶರು ಇರುವುದರಿಂದ ಈಗ ಆಯಾ ಕೋರ್ಟಿನ ಪ್ರಕರಣಗಳನ್ನು ಅವರಿಗೆ ಕುಳಿತು ರಾಜಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಂದು ವೇಳೆ ರಾಜಿ ಆಗಿಲ್ಲ ಅಂದರೆ ಮುಂದೆ ಅವರ ಮುಂದೆನೇ ಅದೇ ಪ್ರಕರಣ ಬರ್ತದೆ. ಈ ರಾಜ್ಯ ಸಮಯದಲ್ಲಿ ಏನೋ ಒಂದು ಮಾತುಕತೆ ಬರ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇನ್ನೊಂದು ಬೇರೆ ನ್ಯಾಯಾಧೀಶರು ಕುಳಿತು ಆ ಪ್ರಕರಣವನ್ನು ರಾಜಿ ಮಾಡುವಂಥ ಒಂದು ವ್ಯವಸ್ಥೆನ ಈ ಸಲ ಎಲ್ಲ ನ್ಯಾಯಾಧೀಶರ ಮೀಟಿಂಗಲ್ಲಿ ಹೇಳಿದೆ. ನಾವು ತಿಂಗಳಿಗೆ 1,500 ಪ್ರಕರಣಗಳು ರಿಜಿಸ್ಟರ್ ಆಗ್ತದೆ ಪ್ರತಿ ತಿಂಗಳಿಗೆ. ಸೊ ಈಗ ಕಳೆದ ನಮ್ಮ 45 ಆಫೀಸರ್ಸ್ ಇದ್ರು, ಈಗ ಈ ಸಲ 48 ಇದ್ದಾರೆ. 2 ಈಗ ಫಿಲ್ ಮಾಡಬೇಕಾಗಿದೆ, ಒಂದು ಪಾವಗಡ, ಒಂದು ಚಿಕ್ಕನಕನಹಳ್ಳಿ. ಅಷ್ಟು ನ್ಯಾಯಾಧೀಶರು ಈ ಸಲ ತುಮಕೂರಿಗೆ ಬಂದಾರೆ. 15 ಜನ ಟ್ರಾನ್ಸ್ಫರ್ ಆದರೂ ಕೂಡ 18 ಆಫೀಸರ್ ಮತ್ತೆ ಬಂದಾರೆ. ಇಲ್ಲಿ 3 ಜನ ಜಾಸ್ತಿ ಇದ್ದಾರೆ. ಅದರಿಂದ ಈ ಸಲ ಲೋಕ ಅದಾಲತ್ ಭಾಳ, ಈಗ ಮೊನ್ನೆ ಸಹ ನಾವು ಮೀಟಿಂಗ್ ಮಾಡಿದ್ದೇವೆ, ಸಾಕಷ್ಟು ಆಫೀಸರ್ಗೆ ಹೇಳಿದ್ದೇವೆ. ಮುಖ್ಯವಾಗಿ ಪಾರ್ಟಿಷನ್ ಸೂಟು ಅದೇ ಜಾಸ್ತಿ. ಆಮೇಲೆ ಸ್ಪೆಷಲ್ ಪರ್ಫಾರ್ಮೆನ್ಸ್, ಸೂಟ್ ಫಾರ್ ಎಡ್ಜೆಕ್ಟ್ಮೆಂಟ್ ಕಡಿಮೆ ಆಗಿದೆ. ಈಗ ಮೊದಲಂತ ಈಸ್ಮೆಂಟ್ ರೈಟ್ ಈಗ ಎಲ್ಲ ಅದು ಕಡಿಮೆ ಆಗಿದೆ. ಸೊ ಮೇನ್ಲಿ ಪಾರ್ಟಿಷನ್ ಸೂಟ್ಸ್, ಹೆಣ್ಮಕ್ಳು ಬಂದು ವಾಲಿಬಾಲ್ ಕೇಳ್ತಾರೆ. ಮತ್ತೆ ಕ್ರಿಮಿನಲ್ ಪ್ರಕರಣ ಜಾಸ್ತಿ ಇದೆ, NDPS ಪ್ರಕರಣಗಳು ಇದೆ, ಬಟ್ ಅದಕ್ಕೆ ಹರಾಜು ಮಾಡ್ಲಿಕ್ಕೆ ಆಗೋದಿಲ್ಲ. ಡ್ರಗ್ಸ್ ಅದು ಜಾಸ್ತಿ ಫೈಲಿಂಗ್ ಆಗ್ತದೆ. ಈ ಜುಲೈ ತಿಂಗಳಲ್ಲಿ 12ನೇ ತಾರೀಕಿಗೆ ಈ ಮತ್ತೊಮ್ಮೆ ನಾವು ಲೋಕದಲ್ಲಿ ಹಮ್ಮಿಕೊಂಡಿದ್ದೇವೆ.